ಓಕೆ. ಸೆಕೆಂಡ್ ಶಿಫ್ಟ್ ಕಾರ್ಪೊರೇಟ್ ವರ್ಕ್ ಮಾಡಿದ್ವಿ, ಮೂರನೇ ಶಿಫ್ಟ್ ಪ್ರೀ ವೆಡ್ಡಿಂಗ್ ವಿನಿಯೋಗಿಸಿದ್ರೆ ನಮಗೊಂದು ಔಟ್ಪುಟ್ ಬರುತ್ತೆ ಅಂಥವ್ರು ನಾನು ರೀಚ್ ಆಗಿ ಟ್ರೈ ಮಾಡ್ತೀನಲ್ಲ, ಅದು ತುಂಬ ಒಳ್ಳೆ ವಿಷಯ. ಅದು ಇಂಡಸ್ಟ್ರಿ 10,000ಕ್ಕೆ ಶೂಟ್ ಆಗಿ ಅಂದರೆ ಫೈನಲ್ ಪ್ರಾಡಕ್ಟ್ ಬರ್ತಿದೆ ಅಂತ ಅಂದರೆ ಅದು ಬರ್ತಾ ಇಲ್ಲ ಸರ್. ಅಂದರೆ ಒಂದು ವೇದಿಕೆಯಲ್ಲಿ ನಾನು ಕೇಳಿದ್ದೆ, ರಾಜಮೌಳಿಯವರು ಮಾತಾಡ್ತಾರೆ ಯಾರು ಇವ್ರ ಬಗ್ಗೆ, ನಮ್ಮ ಪುರಿ ಜಗನ್ನಾಥ್ ಬಗ್ಗೆ. ಇಬ್ಬರು ನನ್ನ ಪ್ರಕಾರ ಇಬ್ಬರು ಸ್ಟೇಜ್ ಮೇಲೆ ಒಟ್ಟಿಗೆ ಇರ್ತಾರೆ. ಏನೋ ವಿಷಯ ಬಂದಾಗ ನಾನು ಒಂದು ಸಿನಿಮಾಗಾದರೂ ಪುರಿ ಜಗನ್ನಾಥ್ ಜೊತೆ ಅಸಿಸ್ಟೆಂಟಾಗಿ ಕೆಲಸ ಮಾಡಬೇಕು ಅಂತ ರಾಜಮೌಳಿ ಮೋಸ್ಟ್ಲಿ. ಅದು ತುಂಬ ಜನಕ್ಕೆ ಅರ್ಥ ಆಗಲಿಲ್ಲ ಏನು ವಿಷಯ ಅಂತ. ಅಂದರೆ ಆ ಮೇಕಿಂಗ್ ಪ್ರಾಸೆಸ್ಸನ್ನು ಒಬ್ಬ ಎಕ್ಸ್ಟ್ರೀಮ್ ಲೆವೆಲ್ನ ಸಿಕ್ಕಾಪಟ್ಟೆ ಹೆಸರು ಮಾಡಿದಂತಹ ಒಬ್ಬ ನಿರ್ದೇಶಕ ಕೂಡ ತುಂಬ ಶಾರ್ಟ್ ಟೈಮಲ್ಲೂ ಹೇಗೆ ಸಿನಿಮಾ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ರಾಜಮೌಳಿ ಅವರು ಮಾತಾಡಿದ್ದು. ಸಾರಿ ಸರ್, ಎಲ್ಲ ಡೈರೆಕ್ಟ್ರಿಗೂ ಬೇಗ ಬೇಗ ಸಿನಿಮಾ ಮಾಡ್ಬೇಕಂತಾನೆ ಇರುತ್ತೆ, ಈ ಒಂದು ಆ್ಯಕ್ಟರ್ಸ್ಗೆ. ಅಂದರೆ ಸರ್ ಇವಾಗ ನಮ್ಮ ಸಿನಿಮಾ ಅಂತ ಬಂದರೆ ಇವತ್ತಿಗೆ ಮಾರುಕಟ್ಟೆ ತುಂಬ ಫ್ಲಕ್ಚುಯೇಷನಲ್ಲಿದೆ. ಚಿಕ್ಕದು ಅಂತ ಹೇಳೋರು ತಪ್ಪಾಗುತ್ತೆ ಸರ್, ತುಂಬ ಹಿಟ್ಟಾಗಿರೋ ಸಿನಿಮಾಗಳಿದೆಯಲ್ಲ, ನಮ್ಗೆ ಯುಟಿಲೈಸ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ. ಇವಾಗ ಒಂದು ಸೂಪರ್ ಹಿಟ್ ವರ್ಷದಲ್ಲಿ ಒಂದೇ ಒಂದು ಸಿನಿಮಾ ಇಂಡಸ್ಟ್ರಿ ಹಿಟ್ ಆಗಿದ ತಕ್ಷಣ ಯಾವ OTTಸೂ ಬರಲ್ಲ ಸರ್. ಹೌದು. ಅಂದರೆ ಒಂದು ಒಳ್ಳೆ ಸಿನಿಮಾ ಬಂದಾಗ ಅದಕ್ಕೆ ಇನ್ಫ್ಲೂಯೆನ್ಸ್ ಆಗಿ 10 ಕೆಟ್ಟ ಸಿನಿಮಾ ಬರೋದಿದೆ. ಹೌದು. ತಿರ್ಗಾ ಸರ್ ಇವಾಗ ಇನ್ನೊಂದು ರಾಂಗ್ ಪ್ರೊಸೆಸ್ ಏನಂದರೆ, ಎಲ್ಲರೂ ಮಾಸ್ ಅಪೀಲ್ ಸಿನಿಮಾ ಹೇಗೆ ಸ್ಟಾರ್ಟ್ ಆಯ್ತು ಗೊತ್ತಾ ಸರ್ ನಿಮಗೆ? ಆಲ್ಮೋಸ್ಟ್ 1986-7 5 to 6, 7, 8 ರಿಮೇಕ್ಸ್ ಸ್ವಲ್ಪ ಬೂಮ್ ಆಯಿತು. ಹೌದು. ಈ 90sಲ್ಲೆಲ್ಲ ಆಲ್ಮೋಸ್ಟ್ 86-7 ಆ ಟೈಮಲ್ಲೇ ಚೆನ್ನೈಯಿಂದ ಬೆಂಗಳೂರಿಗೆ ಕಂಪ್ಲೀಟ್ ಇಂಡಸ್ಟ್ರಿ ಶಿಫ್ಟ್ ಆಯಿತು. ಈ ಶಿಫ್ಟ್ ಆಗಿದ್ದ ಪ್ರೋಸೆಸ್ಸಲ್ಲಿ ಇಲ್ಲಿರೋರಿಗೆ ಕೆಲಸ ಕಮ್ಮಿ ಆಗಿಬಿಡುತ್ತೆ, ನಾವಿಲ್ಲಿ ಇಂಡಸ್ಟ್ರಿನ ಕಟ್ಟಬೇಕಂತೇಳಿ ಡಬ್ಬಿಂಗ್ನ ಬ್ಯಾನ್ ಮಾಡಿದ್ರು. ದಟ್ ವಾಸ್ ನಾಟ್ ರಾಂಗ್. ಅವತ್ತಿಗೆ ಅದರ ಅವಶ್ಯಕತೆ ತುಂಬ ಇತ್ತು. ಹೌದು. ಈಗಿರಬೇಕಿದ್ರೆ ರಿಮೇಕ್ಸ್ ಓಪನ್ ಮಾಡಿಬಿಟ್ಟಿದ್ರು. ಏನಕ್ಕೆ ಅಂದರೆ ವಹಿವಾಟುಗಳಾಗಲಿ, ಕರೆಕ್ಟು, ಹಣಕಾಸು ನಡೀತಿದ್ರೆ ಇಂಡಸ್ಟ್ರಿ ಡೆವಲಪ್ ಆಗುತ್ತೆ ಅಂತ. ಈ ಪ್ರೋಸೆಸ್ಸಲ್ಲಿ ಮಾಡೋರೆಲ್ಲ ರಿಮೇಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರದ. ಹೌದು. ಈ ರಿಮೇಕ್ ಮಾಡುವಾಗ ಅವ್ರ ಕೆಳಗಡೆ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇರ್ತಾರಲ್ಲ ಸರ್, ಒಂದು ಸಿನಿಮಾಗೆ 5 ಜನ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅಂತ ಅಂದ್ಕೊಳ್ಳಿ ಸರ್. 5 ಜನ ಡೈರೆಕ್ಟರ್ಸ್ ರಿಮೇಕ್ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳಿ. 5 ಜನರ ಅಂಟ್ರಲ್ಲಿರೋದು 25 ಜನ ಆಯ್ತಲ್ಲ ಸರ್. ಅವ್ರು 5 ವರ್ಷ ಬಿಟ್ಟರೆ ಅವರು ಡೈರೆಕ್ಟರ್ ಆಗಿರ್ತಾರಲ್ಲ ಸರ್. ಸರ್ ಇವಾಗ ಆ್ಯಕ್ಚುಲಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್, ಅಸೋಸಿಯೇಟ್ ಡೈರೆಕ್ಟರ್ಸಿಂದ ಡೈರೆಕ್ಟರ್ಸ್ ಆಗೋ ಪ್ರೋಸೆಸ್ ಸ್ಲೋ ಡೌನ್ ಆಗಿದೆ. ಏನಕ್ಕೆ ಒಂದು ಸಿನಿಮಾ 2 ವರ್ಷ 3 ವರ್ಷ ಆಗ್ತಿರೋದಕ್ಕೆ ಮೊದಲೆಲ್ಲ ಏನಂದರೆ ಫಸ್ಟ್ ಇಯರ್ ಅವನು ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದರೆ ಡೌನ್ ಟು 5 years ಅವ್ನು ಡೈರೆಕ್ಟ್ ಆಗಿರ್ತಿದ್ದ. ಅವರೇ ಅದೇ ಪ್ರೊಡ್ಯೂಸರ್ ಅಥವಾ ಅದೇ ಹೀರೋ ಅಂದರೆ ಅದೇ ತಂಡಗಳು ಕರೆದು ಸರ್ ರಾಜ್ಕುಮಾರ್ ಅಣ್ಣವ್ರ ಫ್ಯಾಮಿಲಿಯಿಂದ ಎಷ್ಟು ಜನ ಬಂದಿದ್ದಾರೆ. ಹೌದು. ಈ ಪ್ರೊಸೆಸಲ್ಲಿ 25 ಜನರು ನಾನು ಕೆಟ್ಟ ಎಕ್ಸಾಂಪಲ್ ಸರ್ ಹೇಳ್ತಿರೋದು. ಈಗ 90sಗೆ ಬರೋ ವರ್ಷದಲ್ಲಿ ಈ 25 ಜನ ಅಸಿಸ್ಟೆಂಟ್ ಡೈರೆಕ್ಟರ್ಸು ಅಥವಾ ಅಸೋಸಿಯೇಟ್ ಡೈರೆಕ್ಟರ್ಸು, ಕೋ ಡೈರೆಕ್ಟರ್ಸ್ ಯಾರಿದ್ರು ಅವರು ಡೈರೆಕ್ಟರ್ಸ್ ಆಗಿದ್ದಾರೆ. ಈ 1990ಸಿಂದ ನೀವು 2000 ಸೀರೀಸ್ಗೆ ಬರೋ ವರ್ಷದಲ್ಲಿ ಆಲ್ಮೋಸ್ಟ್ ಒಂದು 50% ಆಫ್ ದ ಫಿಲ್ಮ್ಸ್ ರಿಮೇಕ್. ಕರೆಕ್ಟು. ಓಕೆನಾ? 25 ಜನರ ಕೆಳಗಡೆ ತಿರ್ಗಾ 5 ಜನರ ಕ್ಯಾಲ್ಕುಲೇಟ್ ಮಾಡಿ ಸರ್. ನಿಜ. ಡೌನ್ ಟು 10 years ಅವರೆಲ್ಲ ಡೈರೆಕ್ಟರ್ಸ್ ಆಗಿರ್ತಾರಲ್ಲ, 125 ಜನ ಡೈರೆಕ್ಟರ್ಸ್ ರಿಮೇಕ್ ಅಥವಾ ಒಂದು 4-5 ಸಿನಿಮಾನ ಮಿಕ್ಸ್ ಮಾಡಿ ಮಾಡೋ ಸಿನಿಮಾ ಫಿಲ್ಮ್ ಮೇಕರ್ಸ್ ಆದರು. ಸೊ 50% ಆಫ್ ದ ಫಿಲ್ಮ್ಸ್ ವರ್ ರಿಮೇಕ್. ಈ ಪ್ರೋಸೆಸ್ ಆಗ್ತಾ ನೀವು 90sಗೆ ಬರೋ ಅಷ್ಟರಲ್ಲಿ ರೈಟರ್ಸ್ ಅಳಿಸಿ ಹೋದರು. ಹೌದು. ರವಿ ಸರ್ ನೀವೇ ಹೇಳಿ, ಇವಾಗ ಒಬ್ಬ ರೈಟರ್ ಹೆಸರು ಹೇಳಿ ಕಂಪ್ಲೀಟ್ ಬೌಂಡೆಡ್ ಸ್ಕ್ರಿಪ್ಟ್ ಕೊಟ್ಟು ಬೇರೆಯವ್ರಿಗೆ ಸಿನಿಮಾ ಮಾಡ್ತಿರೋದು. ಅಂದರೆ ಇವಾಗ ಯಾರಾದರೂ ಒಂದು 10 ಜನ ಹೇಳ್ಬೋದು, ನಾನಿದ್ದೀನಿ ಅಂತ. ನಿಮ್ಮ ಫಿಲ್ಮೋಗ್ರಫಿ ಚೆಕ್ ಮಾಡಿ. ಓಕೆ, ನಿಮ್ಮ ಒಟ್ಟಿಗೆ ಯಾರು ಕೊಲಾಬ್ರೇಟ್ ಆಗಿದ್ದಾರೆ, ನಿಮ್ಮದು ಯಾವ ಸಿನಿಮಾ ಕಮರ್ಷಿಯಲಿ ಬಿಟ್ಬಿಟ್ಟು ಕ್ರಿಟಿಕಲ್ ಹಿಟ್ ಆಗಿದೆ. ಓಕೆ, ಈ ರೈಟರ್ ತುಂಬ ರಿಲೇಬಲ್ ಇದ್ದಾರೆ, ಇವರಿಂದ ನಾವು ಬೌಂಡೆಡ್ ಸ್ಕ್ರಿಪ್ಟ್ ತೊಗೊಬೋದು ಅಂತ ಅನ್ನೋರು. ನೀವು ಒಬ್ಬ ರೈಟರ್ ಹೆಸರು ಹೇಳಿ ಸರ್. ಅಂದರೆ ಡೈಲಾಗ್ ರೈಟರ್, ಸ್ಕ್ರೀನ್ ಪ್ಲೇ ರೈಟರ್ ಇವರೆಲ್ಲರೂ ಇರ್ತಾರೆ ಸರ್, ಕೋ ರೈಟರ್ಸ್ ಎಲ್ಲ. ನನಗೆ ರೀಸೆಂಟಾಗಿ ತುಂಬ ಸಿನಿಮಾ ಮೇಕರ್ಸ್ಗಳದ್ದು ಇಂಟರ್ವ್ಯೂಗಳನ್ನು ನಾನು ಮಾಡ್ಬೇಕಾದ್ರೆ ನನಗೆ ಡಾಲಿ ಧನಂಜಯ ಅವ್ರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಸು. ಅಂದರೆ ಅವ್ರ ಹತ್ರ ಯಾರೇ ಪ್ರೊಡಕ್ಷನ್ ಮಾಡಿ ಅಂತ ಹೋದರೂ ಅವ್ರು ಕೇಳೋದೆ ಫಸ್ಟ್ ಬೌಂಡೆಡ್ ಸ್ಕ್ರಿಪ್ಟ್ ಅಂತೆ. ಇವನ್ನು ಟಗರು ಪಲ್ಯ ಉಮೇಶ್ ಕೃಪಾ ಅವ್ರ ಜೊತೆ ಮಾತಾಡುವಾಗ ಅವ್ರು ಕಂಪ್ಲೀಟ್ ಬೌಂಡೆಡ್ ಸ್ಕ್ರಿಪ್ಟ್ ಕೊಟ್ಟಿರಂತೆ. ಡಾಲಿ ಧನಂಜಯ ಅವರು ಒಂದು ರಾತ್ರಿನೇ ಎಲ್ಲೋ ಟ್ರಾವೆಲಿಂಗಲ್ಲೇ ಆ ಕಂಪ್ಲೀಟ್ ಆ ಸ್ಕ್ರಿಪ್ಟನ್ನ ಓದಿ ನೆಕ್ಸ್ಟ್ ಡೇ ಇದು ಚೆನ್ನಾಗಿದೆ, ಇದೊಂಚೂರು ಮೂವ್ ಮಾಡೋಣ ಅಂತಾರಂತೆ. ಅಂದರೆ ಬೌಂಡೆಡ್ ಸ್ಕ್ರಿಪ್ಟ್ ಎಷ್ಟು ಮ್ಯಾಟ್ರ್ ಆಗುತ್ತೆ ಅಂತ ಸರ್. ಬೌಂಡೆಡ್ ಸ್ಕ್ರಿಪ್ಟ್ ಯಾಕೆ ವಿಷಯ ಆಗುತ್ತೆ ಅಂದರೆ ಕ್ಲಾರಿಟಿ ಸರ್. ಅಂದರೆ ನಿಮ್ಮ ಹತ್ರ ಸ್ಟಾರ್ಟಿಂಗಿಂದ ಅಂದರೆ ಓಪನಿಂಗಿಂದ ಎಂಡ್ ಕ್ರೆಡಿಟ್ಸ್ವರೆಗೂ ನೀವೇನು ತೆಗಿತೀರೋ ಅನ್ನೋ ಕ್ಲಾರಿಟಿ ಸಿಕ್ಕಿದ್ರೆ ಅರ್ಧ ಸಿನಿಮಾ ಗೆಲ್ತಲ್ಲ ಸರ್.
ಇವಾಗ ರೀಸೆಂಟ್ಗೆ ಯಾವುದೋ ಒಂದು ದೊಡ್ಡ ಸಿನಿಮಾ ರಿಲೀಸ್ ಆಗಿ ಅದು ಫ್ಲಾಪ್ ಆಯ್ತು ಸರ್. ಅದು ಏನು ಅಂದರೆ ಆ ತಂಡದಲ್ಲಿ ಯಾರೋ ಒಬ್ಬ ಮ್ಯೂಚುವಲ್ ಫ್ರೆಂಡ್ ಇದ್ದು ಮಾತಾಡ್ತಿರ್ಬೇಕಿದ್ರೆ ಕೋರ್ ಐಡಿಯಾ ಇದೆ, ಅದರ ಸ್ಕ್ರೀನ್ ಪ್ಲೇ ಸ್ಟ್ರಕ್ಚರ್ ಏನೋ ರೆಡಿ ಇತ್ತಂತೆ. ಅಂದರೆ ಕಂಪ್ಲೀಟ್ ಆಗೋವಲ್ಲ, ಅಂದರೆ ಸ್ಕ್ರೀನ್ ಪ್ಲೇ ಸ್ಟ್ರಕ್ಚರ್ ಇದ್ರೇ ಅರ್ಧ ಬೌಂಡೆಡ್ ಸ್ಕ್ರಿಪ್ಟ್ ಇದ್ದಾಗ. ಡೈಲಾಗ್ ವರ್ಷನ್ ತುಂಬ ಜನ ಚೇಂಜ್ ಮಾಡ್ತಾರೆ. ಮೇನ್ ಸ್ಕೆಲಿಟನ್ ಇಟ್ಕೊಂಡು ಒಬ್ಬ ದೊಡ್ಡ ಸ್ಟಾರ್ನ ತೊಗೊಂಡು ಒಬ್ಬ ದೊಡ್ಡ ಪ್ರೊಡಕ್ಷನ್ ಹೌಸ್ ಬಂದುಬಿಟ್ರೆ, ಅಂದರೆ ಇವಾಗ ಒಂದು 30 ಕೋಟಿ ಆಗೋ ಸಿನಿಮಾ ಒಂದು 100 ಕೋಟಿ ಹತ್ತತ್ರ ರೀಚ್ ಆಗಿ ನಮ್ಮ ಸಿನಿಮಾ ಮಾರುಕಟ್ಟೆನೇ ಒಂದು 30 ಕೋಟಿಲಿ ಇರಬೇಕಿದ್ರೆ, ಅಂದರೆ ಆ್ಯಕ್ಟರ್ ಎಲ್ಲರದು ಸೇರಿ ಕೂಡ ಹೇಗೆ ರಿಕವರ್ ಆಗುತ್ತೆ? ಫ್ಲಾಪ್ ಆಯ್ತಾ? ಈಗ ಹಾಳಾಗಿದ್ದಾರೆ ಪ್ರೊಡ್ಯೂಸರ್, ಹಾಳಾಗಿದೆಯೋ ನಮ್ಮ ಇಂಡಸ್ಟ್ರಿಯಲ್ಲೇ. ಅಂದರೆ ಒಂದು ದೊಡ್ಡ ಸಿನಿಮಾಗಳಿದೆಯಲ್ಲ ಸರ್ ನಮ್ಮ ಇಂಡಸ್ಟ್ರಿ, ಅಂದರೆ ಇವತ್ತು ಎಲ್ಲ ಸಿನಿಮಾನೂ ನಮ್ಮ ಇಂಡಸ್ಟ್ರಿನ ರೆಪ್ರೆಸೆಂಟ್ ಮಾಡುತ್ತೆ. ಆದರೆ ದೊಡ್ಡ ಸಿನಿಮಾಗಳು ಬೇರೆ ಭಾಷೆಗಳಲ್ಲಿ ಹೋಗಿ ಬೇರೆ ಸ್ಟೇಟಲ್ಲೂ ರೆಪ್ರೆಸೆಂಟ್ ಮಾಡಬೇಕಿದ್ರೆ ಮರ್ಯಾದೆ ಹೋದಾರ್ದು ನಮ್ಮದೇ. ಬೌಂಡೆಡ್ ಸ್ಕ್ರಿಪ್ಟ್ ಅಂತ ಬಂದಾಗ ಈ ರೀತಿ ಫಾಲ್ಟ್ಸ್ ಸರ್ 90% ಆಗೋದಿಲ್ಲ. ರೈಟ್ ಟೀಮ್, ರೈಟ್ ಕೊಲಾಬ್ರೇಷನ್ ಇದ್ದು ನಮ್ಮ ಹತ್ರ ಬೌಂಡೆಡ್ ಸ್ಕ್ರಿಪ್ಟ್ ಇದ್ದರೆ ನಾವು ಚೂಸ್ ಮಾಡೋದು ಕರೆಕ್ಟಾಗಿರುತ್ತಲ್ಲ ಸರ್. ಈಗ ಇಂಡಸ್ಟ್ರಿಗೆ ತುಂಬ ಹತ್ತಿರವಾಗಿ ಅಥವಾ ಇಂಡಸ್ಟ್ರಿಗೆ ಒಂಚೂರು ಪಾಸಿಟಿವ್ ಎನರ್ಜಿನ ಕೊಡೋ ಪಾಯಿಂಟ್ ಆಫ್ ವ್ಯೂ, ಆ ಪರ್ಸ್ಪೆಕ್ಟಿವಲ್ಲಿ 90s ಸ್ಟುಡಿಯೋಸ್ ಆಗಲಿ ಅಥವಾ ಅದರ ಫೌಂಡರ್ ಆದಂಥ ಪ್ರಸಾದ್ ಅವರಾಗಲಿ ಹೇಗೆ ಕನೆಕ್ಟ್ ಆಗ್ತೀರಾ ನೀವು? ಸರ್ ಅಂದರೆ ಒಬ್ಬನಿಂದ ಏನೂ ಆಗಲ್ಲ, ನಾನೇನೋ ಮಾಡಿಬಿಡ್ತೀನಿ ಅಂತಂದರೆ ಒಬ್ಬನಿಂದ ಏನಂದ್ರೆ ಏನೂ ಆಗಲ್ಲ ಸರ್. ಅದೊಂದು ರಾಂಗ್ ಮಿತ್ತು ಸರ್. ಇವಾಗ ಸರ್ 90 ಸ್ಟುಡಿಯೋ ಓಪನ್ ಮಾಡಿದ್ರು, ನಾನಿಲ್ಲೊಂದು ಬಿಸ್ನೆಸ್ ನೋಡ್ತಿರೋದು, ನಾನೊಬ್ಬ ಬಿಸ್ನೆಸ್ ಮ್ಯಾನ್. ನನ್ನ ಬೇರೆ ಸಣ್ಣ ಬಿಸ್ನೆಸ್ ಇದೆ. ನಾನು ಅದರಲ್ಲಿ 60% ಬಿಸ್ನೆಸ್ ನೋಡಿದ್ರೆ 40% ಅಂದರೆ ನಾನೇನು ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ ನೋಡ್ತೀನಿ. ವೆನ್ ಇಟ್ ಕಮ್ಸ್ ಟು ಫಿಲ್ಮ್ ಅಂದರೆ ಅಂದರೆ ನಾನು 51% ಫಿಲ್ಮ್ ಮೇಕರು, 49% ಬಿಸ್ನೆಸ್ ಮ್ಯಾನ್ ಅಂತ ನೋಡ್ತೀನಿ. ಇವಾಗ ಏನು ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ ಅಂದ್ಕೊಳ್ಳೋದಕ್ಕಿಂತ ಕೊಲಾಬ್ರೇಷನ್ಸ್ ಅಷ್ಟೇ ವರ್ಕ್ ಆಗುತ್ತೆ. ಓಕೆ ಓಕೆ. ಒಬ್ಬನಿದೆ ಸರ್, ಇವಾಗ 90s ರೂಮ್ ಅಂತ ಒಂದು ಓಪನ್ ಮಾಡ್ತಿದ್ದೀನಿ. ಅದೊಂದು ಪ್ಲ್ಯಾಟ್ಫಾರ್ಮು, ಯಾರು ಬೇಕಿದ್ರು ಬರ್ಬೋದು. ಓಕೆ ಓಕೆನಾ? ಅಂದರೆ ಒಂದು ತಂಡದ ಒಟ್ಟಿಗೆ ಒಂದಷ್ಟು ತಂಡಗಳು ಬರುತ್ತೆ. ತಂಡ ಇಲ್ದಿರೋರು ಕೂಡ ತುಂಬ ಸಿನಿಮಾ ಬಗ್ಗೆ ತಿಳ್ಕೊಂಡಿರೋ ನಾನ್ ಫಿಲ್ಮ್ ಮೇಕರ್ಸ್ ಕೂಡ ಬರ್ಬೋದು. ಫಿಲ್ಮ್ ಮೇಕರ್ಸಲ್ಲಿ ಕೂಡ ಯಾರು ಬೇಕಾದ್ರೂ ಬರ್ಬೋದು. ಅಂದರೆ ಒಬ್ಬ ಲೈಟ್ ಬಾಯ್ ಬಂದು ಅವ್ನು ಒಳ್ಳೆ ಲೈಟಿಂಗ್ ಪ್ಯಾಟರ್ನ್ ಬಂದು ಹೇಳ್ಬೋದು. ಒಬ್ಬ ಆರ್ಟ್ ಡೈರೆಕ್ಟ್ರು, ಅಂದರೆ ಯಾರೋ ಒಂದು ಹೊಸ ಹುಡುಗ ಆರ್ಟ್ ಅಸಿಸ್ಟೆಂಟು ಕಾರ್ಡ್ಬೋರ್ಡ್ ಶೀಟೆಲ್ಲ ತೊಗೊಂಡು ಒಂದು ಒಳ್ಳೆ ಸೆಟ್ ಆಗ್ತಾನೆ ಅಂದರೆ ಅದು ಸೂಪರ್ ಐಡಿಯಾನೇ. ಇದರ ಐಡಿಯಾಸ್ ಒಟ್ಟಿಗೆ ಬಂದು ಡಿಸ್ಕಷನ್ಗೆ ಕೊಡೋದು. ಓಕೆ. ಇವಾಗ ನಾನಾಗ ರೈಟರ್ ಅಂತಂದರೆ ನಾನೇನಾದ್ರು ಒಂದಷ್ಟು ಡಿಸ್ಕಷನಲ್ಲಿ ಕೊಡ್ತೀನಿ, ನೀವು ಡೈರೆಕ್ಟರ್ ಅಂದರೆ ನೀವು ಒಂದಷ್ಟು ಪಾಯಿಂಟರ್ಸ್ ಏನೋ ಹೇಳ್ತಿರ್ತೀರ. ಈಗ ಒಂದಷ್ಟು ತಂಡಗಳು ಕಟ್ತೀವಿ, ತಿಂಗಳಿಗೊಮ್ಮೆ ಎಲ್ಲರೂ ಕೂರ್ತೀವಿ, ಇದೆಲ್ಲ ಮಾತಾಡ್ತೀವಿ. ನೆಕ್ಸ್ಟ್ ಓಕೆ, ಇವಾಗ ಪ್ರೆಸೆಂಟ್ ಇಲ್ಲೇನು ಲೂಪ್ ಹೋಲ್ ಇದೆ, ಇದಕ್ಕೇನು ನಾವು ಸರಿ ಮಾಡ್ಬೋದು ಅದನ್ನು ಡಿಸ್ಕಸ್ ಮಾಡ್ತೀವಿ. ಇದ್ರ ಮೇಲೆ ಇನ್ನೊಂದಿದೆ ಟೆಕ್ನಿಷಿಯನ್ಸ್ ಎಕ್ಸ್ಚೇಂಜ್, ಸ್ವಾಪ್ ಮಾಡ್ಕೊಳ್ಳೋದು. ನಿಮ್ದೊಂದು ತಂಡ ಇದೆ, ನಿಮ್ಮ ತಂಡದಲ್ಲಿ ಒಬ್ಬ ರೈಟರ್ ಇಲ್ಲ, ನನ್ನ ತಂಡದಲ್ಲಿ ಒಬ್ಬ ರೈಟರ್ ಇದ್ದಾನೆ, ನಿಮ್ಮ ತಂಡಕ್ಕೆ ಬರ್ತಾನೆ. ಇನ್ನೊಂದು ತಂಡದಲ್ಲಿ ಸಿನಿಮಾಟೋಗ್ರಫರ್ ಇರಲ್ಲ, ನಿಮ್ಮ ತಂಡದಲ್ಲಿ ಸಿನಿಮಾಟೋಗ್ರಫರ್ ಇದ್ದಾನೆ, ಅವ್ನ ತಂಡಕ್ಕೆ ಹೋಗ್ತಾನೆ. ಆ್ಯಕ್ಚುಲಿ ಈ ಐಡಿಯಾನೇ ಸಖತ್ ಯೂನಿಕ್ ಆಗಿದೆ. ಇದು ಹೆಂಗೆ ಅಂದರೆ ಇದು ಕಮರ್ಷಿಯಲ್ ಜನರೇಟ್ ಆಗ್ತಿರೋದು ಹೆಂಗೆ ಅಂತ ಮೇಜರ್ ಫಿಲ್ಮ್ಸ್ಗೆಲ್ಲ ವರ್ಕ್ ಆಗಲ್ಲ. ಯಾಕಂದ್ರೆ ಅವ್ರು ಆಲ್ರೆಡಿ ಪಿಕ್ ಮಾಡಿ ಹೇಳ್ತಾರೆ. ಇದೆಲ್ಲ ಇಂಡಿ ಫಿಲ್ಮ್ ಮೇಕರ್ಸ್ ಅದು ಕಾಂಟೆಂಟ್ ಓರಿಯೆಂಟೆಡ್ ಫಿಲ್ಮ್ ಮಾಡೋಕ್ಕೆ ಒಂದು ಸ್ಮಾಲ್ ಸ್ಕೇಲ್ ಫಿಲ್ಮ್ ಇಂಡಸ್ಟ್ರಿ ಅಂದರೆ ಸೆಟ್ ಮಾಡ್ಕೊತಾರಲ್ಲ, ಫಿಲ್ಮ್ ಸೆಟ್ ಮಾಡ್ತಾರಲ್ಲ, ಅವರೊಟ್ಟಿಗೆ ಆಗುತ್ತೆ. ಈಗ ಸ್ವ್ಯಾಪ್ ಆಗ್ತಾ ಸರ್, ಒಂದು 10 ತಂಡಗಳು ಸೇರ್ತೀವಿ, 10 ತಂಡಗಳಲ್ಲಿ ಯಾವ ಸಿನಿಮಾ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಈ ಡಿಸ್ಕಷನಲ್ಲೇ ಅರ್ಧ ಸಿನಿಮಾ ಅಂದರೆ ನಮ್ಮ ಐಡಿಯಾಲಜಿಗೆ ವರ್ಕ್ ಆಗೋ ಫಿಲ್ಮ್ ಮೇಕರ್ಸೇ ಬೇಕು, ನಮ್ಮ ಐಡಿಯಾಲಜಿಗೆ ವರ್ಕ್ ಆಗೋ ತಂಡನೇ ಬೇಕು. ಮೇ ಬಿ ಟೇಸ್ಟ್ ಆಫ್ ಫಿಲ್ಮ್ ಮೇಕಿಂಗಲ್ಲೂ ಸ್ವಲ್ಪ ಮ್ಯಾಚ್ ಆಗಲೇಬೇಕು, ಯಾಕಂದರೆ ಜಡ್ಜ್ಮೆಂಟ್ ಎಕ್ಸ್ಚೇಂಜ್ ಆಗ್ತದೆ. ಅಲ್ಲ ಸರ್, ಸಿನಿಮಾ ಜಡ್ಜ್ಮೆಂಟ್ ವರ್ಕ್ ಆಗಬೇಕು. ಇವಾಗ ನಿಮ್ಮದು ತುಂಬ ದೊಡ್ಡ ಮಾಸ್ ಅಪೀಲ್ ಫಿಲ್ಮ್ ಇದ್ದು ನಮ್ಮದು ಕ್ಲಾಸ್ ಫಿಲ್ಮ್ ಆದರೆ ನಾವು ನಿಮ್ಮ ಫಿಲ್ಮ್ನ ಜಡ್ಜ್ ಮಾಡೋಕ್ಕೂ ಆಗಲ್ಲ, ನೀವು ನನ್ನ ಸಿನಿಮಾ ಜಡ್ಜ್ ಮಾಡೋಕ್ಕೂ ಆಗಲ್ಲ. ಈ ಪ್ರೊಸೆಸಲ್ಲೇ ಒಂದು ಡೌನ್ ಟು 10 ಇಯರ್ಸ್ ನೋಡಿ ಸರ್, ಪ್ರತಿ ವಾರ ರಿಲೀಸ್ ಆಗೋ ಸಿನಿಮಾ ನಮ್ಮ ಸ್ನೇಹಿತರದೇ ಆಗಿರುತ್ತೆ. ತಿರ್ಗಿ ಅದ್ರಲ್ಲಿ ಏನು ಬಿಸ್ನೆಸ್ ಆಗ್ತಿದೆ ಅಂತ ಗೊತ್ತಿರುತ್ತೆ. ತಿರ್ಗಿ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನು ಗೊತ್ತಾ ಸರ್, ಸಿನಿಮಾ ಬಿಸ್ನೆಸ್ ಎಷ್ಟು ತೀರಾ ಕಮ್ಮಿಯಲ್ಲೇ ಇರುತ್ತೆ, ಲ್ಯಾಕ್ಸಲ್ಲಿ ಇರುತ್ತೆ, ಪೋಸ್ಟರ್ ಮಾತ್ರ ಕೋಟಿ ಆಗಿರ್ತಾರೆ. ಇದು ಇನ್ನೂ ಬೇರೆ ಜೆನ್ಯೂನ್ ಫಿಲ್ಮ್ ಮೇಕರ್ಸಿಗೆ ರಾಂಗ್ ಎಕ್ಸಾಂಪಲ್ ಸೆಟ್ ಮಾಡುತ್ತೆ. ಅದಲ್ಲದೆ ಬೇರೆ ಯಾರೋ ಪ್ರೊಡ್ಯೂಸರ್ ಬಂದು ಕೂಡ ಹಾಳಾಗ್ತಿರ್ತಾರೆ. ಸರ್ ನಾನು ಎಲ್ಲರಿಗೂ ಹೇಳೋದೇನು ಗೊತ್ತಾ ಸರ್, ಒಂದು ಸಿನಿಮಾ ಮಾಡಿ ವಾಪಸ್ ಹೋಗೋದಾದರೆ ಸಿನಿಮಾನೇ ಮಾಡಬೇಡಿ ಅಲ್ವಾ. ತಿರ್ಗಾ ನಿಮ್ಮ ತನು ಮನ ದನ ಎಲ್ಲ ಒಂದೇ ಸಿನಿಮಾಗೆ ಹಾಕ್ಬಿಡಿ. ಅಂದರೆ ತನು ಮನ ಓಕೆ ಸರ್, ದನ ಅನ್ನೋದಂತ ಇರುತ್ತಲ್ಲ, ಅದೊಂದು ಸಿನಿಮಾ ಮೇಲೆ ಹಾಕ್ಬಾರ್ದು. ನನ್ನ ಥಾಟ್ ಪ್ರೊಸೆಸ್ ಹೇಗೆ ಅಂದರೆ, ಇವಾಗ ನನ್ನ ಹತ್ರ 1 ಕೋಟಿ ಇದೆ ಅಂತ ಅನ್ಕೊಳ್ಳಿ ಸರ್, ನಾನು 50 ಲಕ್ಷದಲ್ಲಿ ಒಂದು ಸಿನಿಮಾ ಮಾಡೋದು, 1 ಕೋಟಿ ನಾನು ರಿಸ್ಕೇ ಮಾಡಲ್ಲ. ಅಂದರೆ ಓವರಾಲು ನಾನು ಈಗ ಮನೆ ಅಂದರೆ ಒಂದಷ್ಟು ಜನ ಮನೆ ಮಾರ್ಕೊಂಡೆ ಅಂತ ಹೇಳ್ತಾರೆ, ಸೈಟ್ ಮಾರ್ಕೊಂಡೆ ಅಂತ ಹೇಳ್ತಾರೆ. ಅದನ್ನೆಲ್ಲ ಮಾಡಿ ಸಿನಿಮಾ ಮಾಡೋದಾದರೆ ನೀವೆಂತ ಸಿನಿಮಾ ಮಾಡ್ತೀರಾ? ನಮ್ಮನ್ನ ಯಾರೋ ನಂಬ್ತಿಲ್ಲ ಅಂತ. ಓಕೆ, ಆ ನಂಬಿಕೆ ನೀವು ಗಳಿಸಿ ಸಿನಿಮಾ ಮಾಡಿ. ತಿರ್ಗಾ ಈ ಪ್ರೊಸೆಸ್ ಸೆಟ್ ಆಗೋದು ಹೆಂಗೆ ಅಂದರೆ ಸರ್, ಇವಾಗ ನೀವು ಡೈರೆಕ್ಟರ್, ನಿಮ್ಮ ರೆಮ್ಯುನರೇಷನ್ ಒಂದು 20 ಲಕ್ಷ ಇದೆ ಅಂದ್ಕೊಳ್ಳಿ, ನೀವು 22 ಲಕ್ಷ ಕ್ಯಾಲ್ಕುಲೇಟ್ ಮಾಡಿ ನಿಮ್ದು ಇನ್ವೆಸ್ಟ್ಮೆಂಟ್ ಅಂತ ಹಾಕಿ. ಇನ್ನೊಬ್ಬ ಯಾರ ಆ್ಯಕ್ಟರ್, ಆ ಮನುಷ್ಯನ ಒಂದು ಮಾರ್ಕೆಟ್ ಇದೆ, ಆ ಮನುಷ್ಯ 1 ಕೋಟಿಗೆ ರೆಮ್ಯುನರೇಷನ್ ತೊಗೊತಾರೆ ಹೊರಗಡೆ, 1 ಕೋಟಿ 30 ಲಕ್ಷ ಹಾಕಿ ರೆಮ್ಯುನರೇಷನ್ ಅಂತ ಇನ್ವೆಸ್ಟ್ಮೆಂಟ್ ಅಂತ.
ಎಡಿಟರ್ ಅವ್ರದ್ದೊಂದು 10 ಲಕ್ಷ ಇದೆ ಅಂದ್ಕೊಳ್ಳಿ, 12 ಲಕ್ಷ ಹಾಕಿ. ಹೀಗೆ ಮೇನ್ ಕ್ರೂ ಎಲ್ಲರೂ ಅವ್ರ ಕೆಲಸಗಳನ್ನೆಲ್ಲ ಇನ್ವೆಸ್ಟ್ಮೆಂಟ್ ಅಂತ ಹಾಕಿ, ಆ ನಂತರ ಬರೋ ಏನು ಲಿಕ್ವಿಡ್ ಸೋರ್ಸ್ ಇದೆಯಲ್ಲ ಅದಕ್ಕೊಬ್ಬ ಪ್ರೊಡ್ಯೂಸರ್ನ ತಂದು ಎಲ್ಲರೂ ಶೇರ್ ಬೇಸಲ್ಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವರೆಲ್ಲ ಕರೆಕ್ಟ್ ರೈಟ್ ಪ್ರಾಜೆಕ್ಟೇ ಸೆಲೆಕ್ಟ್ ಮಾಡ್ತಾರಲ್ವಾ. ಕರೆಕ್ಟ್. ಈಗ ಪ್ರೆಸೆಂಟು ನಿಮ್ಮ 90 ಸ್ಟುಡಿಯೋದಲ್ಲಿ ಏನೆಲ್ಲ ಅಸೈನ್ಮೆಂಟ್ಸ್ಗಳಿದ್ದಾವೆ? ಅಂದರೆ ಸಿನಿಮಾ ಅಥವಾ ಕಾರ್ಪೊರೇಟು ಅಥವಾ ಆ್ಯಡ್ಸ್ ರಿಲೇಟೆಡ್ ಏನೇನು ನಡೀತಿದೆ ಸರ್? ಈ ಎಡಿಟ್ ವೈಸಲ್ಲಿ ಮೇಜರ್ಲಿ ಸಿನಿಮಾ ಒಂದೇ ಮಾಡ್ತಿರೋದು, ಕಾರ್ಪೊರೇಟ್, ಶಾರ್ಟ್ ಫಿಲ್ಮ್ಸು, ಮತ್ತು ನಾವು ಪ್ರೀ ವೆಡ್ಡಿಂಗ್. ಸರ್ ನಮ್ಮ ಸ್ಟುಡಿಯೋ 3 ಶಿಫ್ಟಲ್ಲಿ ವರ್ಕ್ ಆಗುತ್ತೆ. 1 ಶಿಫ್ಟ್ ಕಂಪ್ಲೀಟ್ ಫಿಲ್ಮ್ ವರ್ಕ್ ಮಾಡ್ತೀವಿ, ಓಕೆ. 2nd ಶಿಫ್ಟ್ ಕಾರ್ಪೊರೇಟ್ ವರ್ಕ್ ಮಾಡ್ತೀವಿ, 3ನೇ ಶಿಫ್ಟ್ ಪ್ರೀ ವೆಡ್ಡಿಂಗು, ವೆಡ್ಡಿಂಗು ಎಡಿಟ್ ಆಗುತ್ತೆ. ವೆನ್ ಇಟ್ ಕಮ್ಸ್ ಟು ಮ್ಯೂಸಿಕಲ್ ಡಿಪಾರ್ಟ್ಮೆಂಟ್ ಅಂದರೆ ಡಬ್ಬಿಂಗ್ ಅಥವಾ ಆಡಿಯೋ ಡಿಪಾರ್ಟ್ಮೆಂಟಿಗೆ ಬಂದರೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಡಬ್ಬಿಂಗ್ ಅಷ್ಟೇ ಮಾಡೋದು. ಓಕೆ. 6 ಗಂಟೆಯಿಂದ 10 ಗಂಟೆವರೆಗೂ ಮ್ಯೂಸಿಕ್ ಕಂಪೋಸಿಷನ್ ನಡೆಯುತ್ತೆ. ರಾತ್ರಿ ಇನ್ನೊಬ್ಬ ಅಂದರೆ ಮ್ಯೂಸಿಕ್ ಡೈರೆಕ್ಟರ್ ಬರ್ತಾನೆ, 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಮಾಸ್ಟರ್ ಮಿಕ್ಸಿಂಗ್ ನಡೆಯುತ್ತೆ. ಓಕೆ. ನಮ್ದು 3 ಶಿಫ್ಟ್ ವರ್ಕ್ ಆಗುತ್ತೆ ಸರ್ ಸ್ಟುಡಿಯೋದು. ಓಕೆ. ಅದು ಬಿಟ್ಟು ರೆಂಟಲ್ ಆ್ಯಸಿಟೀಸ್ ಸರ್, ಇದೇ ಪ್ರಾಜೆಕ್ಟ್ ಅಂತ ಏನಿರೋದಿಲ್ಲ. ಡೈಲಿ ವೆಡ್ಡಿಂಗು, ಪ್ರೀ ವೆಡ್ಡಿಂಗು ಹೋಗುತ್ತೆ, ಕಾರ್ಪೊರೇಟ್ಗೆ ಹೋಗುತ್ತೆ. ಇವಂದರೆ ಕಾರ್ಪೊರೇಟ್ ಪೋಸ್ಟ್ಗೆಲ್ಲ ಹೋಗಿರೋದು ನಮ್ಮ ಕಂಪ್ನಿಯಿಂದನೇ ಕಂಪ್ಲೀಟಾಗಿ ಅಸೈನ್ ಮಾಡಿರೋದು. 90 ಸ್ಟುಡಿಯೋಯಿಂದ ಒಂದಷ್ಟು ಟೆಕ್ನಿಷಿಯನ್ಸ್ ಇದ್ದಾರೆ, ಅವ್ರಿಗೆ ಡೈರೆಕ್ಟ್ ಮಾಡಿ ಬರ್ತಾರೆ. ನಮ್ಮದೇ ಇನೋಸ್ ಸಿನಿಮಾಟೋಗ್ರಾಫರ್ ಶೂಟ್ ಮಾಡ್ತಾನೆ, ನಮ್ಮ ಇನೋಸ್ ಎಡಿಟರ್ಸ್ ಎಡಿಟ್ ಮಾಡ್ತಿದ್ದಾರೆ. ಕೆಲವು ಮಾತ್ರ ಎಡಿಟ್ ಬರುತ್ತೆ, ಅದು ಸಪ್ರೇಟಾಗಿ ಡಿವೈಡ್ ಆಗುತ್ತೆ ಸರ್. ಆಮೇಲೆ ಇತ್ತೀಚೆಗೆ ಈ ಒಂದಷ್ಟು ಪಾಡ್ಕಾಸ್ಟ್ಗೆಲ್ಲ ನಿಮ್ಮ ಸ್ಟುಡಿಯೋ ಅಲ್ಲಲ್ಲ 90 ಸ್ಟುಡಿಯೋಸ್ ಗುರು ಅಂತ, ಅಂದರೆ ಇದು ಕೂಡ ಸೌಂಡಿಂಗ್ ಚೆನ್ನಾಗಿದೆ, ಅಂದರೆ ಇಟ್ ಶುಡ್ ಬಿ ಅ ವೆರಿ ಅಥೆಂಟಿಕ್. ಅದೇ ಸರ್, ನಾನು ಕೊಡ್ತಿರೋದೇ 1000 ರೂಪಾಯಿಂದ ಸ್ಟಾರ್ಟ್ ಮಾಡ್ತಿರೋದು. ನಾನು ಕ್ಯಾಮ್ರಾ, ಲೈಟ್ಸು, ಮೈಕ್ ಏನು ನಮ್ದೇನು ಅಸೆಟ್ ತೊಗೊಂಡಿಲ್ಲ ಅಂದರೆ ನಾನು 1000 ರೂಪಾಯಿ ಅಷ್ಟೇ ಚಾರ್ಜ್ ಮಾಡ್ತಾರೆ ಪರ್ ಅವರ್. ಓಕೆನಾ? ಅಂದರೆ ಕ್ಯಾಮ್ರಾ ಎಲ್ಲ ನೀನು ಪರ್ ಎಪಿಸೋಡ್ ಕೊಡ್ತೀರ, ನಾನು ಎಂಟರ್ಟೈನೇ ಮಾಡ್ತಿಲ್ಲ. ಏನಕ್ಕೆ ಅಂದರೆ ಫಸ್ಟ್ ಆಫ್ ಆಲ್ ಅದು ನನಗೂ ಲಾಸ್ ಆಗುತ್ತೆ. ನನ್ನೊಂದು ರೆಂಟಲ್ ಸೆಕ್ಟರ್ ಇದೆ, ನಮ್ಮದು ಪ್ರತಿದಿನ ಬಿಸಿ ಇದೆ, ಎಲ್ಲ ಕ್ಯಾಮ್ರಾಸು ಬಿಸಿ ಇದೆ. ಓಕೆ, ನಮ್ಮ 3 ಕ್ಯಾಮ್ರಾ, ಅದು ಮಿನಿಮಮ್ 2 ಕ್ಯಾಮ್ರಾ ಬೇಕು ಪಾಡ್ಕಾಸ್ಟಿಗೆ. ನೀವು ಒಂದೇ ಸಲ 5 ಎಪಿಸೋಡ್ ಅಥವಾ 3 ಎಪಿಸೋಡ್ ಶೂಟ್ ಮಾಡುವಾಗ ಬ್ರೇಕ್ ಇವನಿಗೆ ಬರ್ತೀವಿ. ಬರೀ ಒಂದು ಖಾಲಿ ಎಪಿಸೋಡು ಇವಾಗ ಶೂಟ್ ಮಾಡ್ತೀವಿ ಅಂದರೆ ಎಂಟರ್ಟೈನ್ ಮಾಡ್ತಿಲ್ಲ. 1000 ರೂಪಾಯಿ ಕೊಡ್ತಿರೋದ್ರಿಂದ ಅವ್ರು ಬೇರೆ ಕಡೆ ಅವ್ರದ್ದು, ಅಂದರೆ ಕೆಲವರೆಲ್ಲ ಅವ್ರದ್ದೇ ಕ್ಯಾಮ್ರಾ ಮತ್ತು ಇದೆಲ್ಲ ಇಟ್ಕೊಂಡಿರ್ತಾರಲ್ಲ ಸೆಟಪ್ ಎಲ್ಲ, ಅವ್ರು ಬಂದು ಶೂಟ್ ಮಾಡಿ ಹೋಗ್ತೀವಿ. ಸರ್ ನಾನೇ ಎಕ್ಸ್ಪೆಕ್ಟ್ ಮಾಡಿಲ್ಲ ಪಾಡ್ಕಾಸ್ಟ್ ಚೆನ್ನಾಗಿ ಹೋಗುತ್ತೆ ಅಂತ. ಇಲ್ಲ, ಮೇಲಾಗಿ ಕೆಲವರು ಶೂಟ್ ಮಾಡ್ತಾರೆ, ಸರ್ ನನಗೆ ಎಡಿಟಿಂಗ್ ಒಂದು ಮಾಡಿಕೊಟ್ಬಿಡಿ ಅಥವಾ ಆ ಥರದ್ದೇನೋ, ಅದಕ್ಕೂ ನೀವು ಅದು ಆಗ್ತಿದೆ ಸರ್. ಪಾಡ್ಕಾಸ್ಟ್ ಎಡಿಟ್ ಅದೆಲ್ಲ ಪ್ರೈಸಸ್ ಎಲ್ಲ ಆಗಿದೆ. ಅದು ಅಂದರೆ ತುಂಬ ಫ್ರೆಂಡ್ಲಿ ಪ್ರೈಸಸ್ ಇದೆಯಾ ಹಂಗೆ? ಸರ್ ನಾನೇ ಕಮ್ಮಿಗೆ ಮಾಡ್ತಿರೋದು ಸರ್. ಪಾಡ್ಕಾಸ್ಟ್ ಫುಲ್ ಎಪಿಸೋಡ್ ಎಡಿಟ್ ಮಾಡಿ ಒಂದು ಪ್ರೋಮೋ ಕೊಡೋದಕ್ಕೆ ನಾವು 7,500 ಚಾರ್ಜ್ ಮಾಡ್ತಿರೋದು. ಓಕೆ. ಶೂಟು ವಿತ್ ಔಟ್ಪುಟ್ ಎಲ್ಲ ಸೇರಿ? ಇಲ್ಲ, ಬರೀ ಎಡಿಟ್ ಮಾತ್ರ. ವೆನ್ ಇಟ್ ಕಮ್ಸ್ ಟು ಶೂಟ್ ನಾವು ಚಾರ್ಜ್ ಮಾಡ್ತಿರೋದು ಹೇಗೆ ಅಂದರೆ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಶೂಟ್ ಮಾಡ್ಬೋದು. ಅವರು 5 ಎಪಿಸೋಡ್ ಶೂಟ್ ಮಾಡ್ಕೊತಾರೆ ಅಂತ ಅನ್ಕೊಳ್ಳಿ, 5 ಎಪಿಸೋಡಿಗೆ 15,000 ಚಾರ್ಜ್ ಮಾಡ್ತಿದ್ದೀವಿ. ಓಕೆ. ಒಂದು ಎಪಿಸೋಡ್ 3,000 ಬಂತಲ್ಲ ಸರ್? ಸರ್ ಹೌದು, 3,000 ಪ್ಲಸ್ 7,500 ಅಂತಂದರೆ 10,500. ಓಕೆ, ಶೂಟ್ ಎಡಿಟ್ ಎಲ್ಲ ನಮ್ಮದೇ ಆದರೆ 10,000 ಚಾರ್ಜ್ ಮಾಡ್ತಿರೋದು ಒಂದು ಎಪಿಸೋಡಿಗೆ. ಸರ್ 10,000ಕ್ಕೆ ಶೂಟಾಗಿ ಅಂದರೆ ಫೈನಲ್ ಪ್ರಾಡಕ್ಟ್ ಬರ್ತಿದೆ ಅಂತ ಅಂದರೆ ಅದು ಬರ್ತಾ ಅಲ್ವ ಸರ್? ಕರೆಕ್ಟು. ವಿತ್ ಪ್ರೋಮೋ ನಿಮಗೆಲ್ಲವೂ ಒಂದೇ ಕಡೆ ಸಿಕ್ಬಿಡುತ್ತೆಲ್ಲ. ಓಕೆ. ಒಂದಷ್ಟು ಸಿನಿಮಾಗಳಿಗೆಲ್ಲ ನಿಮ್ಮ ಸರ್ವಿಸ್ ಹೆಂಗಿದೆ ಅಂದರೆ? ಸರ್ ವೆನ್ ಇಟ್ ಕಮ್ಸ್ ಟು ಎಡಿಟ್ ಸಿನಿಮಾ ಇದೆಲ್ಲ ಫಸ್ಟ್ ಅವ್ರು ಬಜೆಟ್ ಕೇಳ್ತಾನೆ. ಅಂದರೆ ಅದೊಂದು ಇರುತ್ತಲ್ಲ ಸರ್, ನಾವು ಎಷ್ಟೇ ಬಿಸ್ನೆಸ್ ಆಸ್ಪೆಕ್ಟಲ್ಲಿ ಯೋಚನೆ ಮಾಡ್ತೀವಿ, ಸಿನಿಮಾ ಮಾತ್ರ ಬಜೆಟ್ ಇಲ್ಲ, ಇಷ್ಟು ಬಜೆಟ್ ಇಲ್ಲ ಅಂದರೆ ಅವ್ರು ಕೇಳೋದಕ್ಕಿಂತ ನಮಗೂ ಮನಸ್ಸು ಒಂಥರ ಅನಿಸ್ತಿರುತ್ತಲ್ಲ. ಓಕೆ, ನಾವು ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಬೇಕಿರೋ ಒದ್ದಾಟಗಳು ಆಗಿರೋದು, ಅದನ್ನು ಈಗ ನಮ್ಮ ಸ್ನೇಹಿತರು ಸಿನಿಮಾ ಮಾಡಬೇಕಿದ್ರೆ ಅವ್ರು ಒದ್ದಾಡ್ತಿರೋದೆಲ್ಲ ನೋಡಿದಾಗ ಸಿನಿಮಾಗೆ ಸ್ಪೆಸಿಫಿಕ್ ಆಗಿ ಇಷ್ಟೇ ಅಂತ ಇಟ್ಟಿಲ್ಲ ಸರ್. ಸರ್ ಗ್ರೇಡ್ಗೆ ಮಾತ್ರ ಇದೆ. ಓಕೆ. ಏನಕ್ಕೆ ಅಂದರೆ ಅದು ತುಂಬ ಖರ್ಚಾಗುತ್ತೆ, ತುಂಬ ಟೈಮ್ ಸ್ಪೆಂಡ್ ಆಗುತ್ತೆ. ಕಲರ್ ಗ್ರೇಡಿಂಗು ನಾನು ಚಾರ್ಜ್ ಮಾಡ್ತಿರೋದು ಹೇಗೆ ಅಂದರೆ 2.5 ಗಂಟೆ ಸಿನಿಮಾ, 2 ಲಕ್ಷ 2 hours 30 minutes ಫಿಲ್ಮ್ ಇದ್ದರೆ ಅಂದರೆ ನಿಮಿಷಕ್ಕೆ 1,000ದಾಗ ಚಾರ್ಜ್ ಮಾಡ್ತಿರೋದು. ಓಕೆ. ಅಂದರೆ ಮ್ಯೂಸಿಕಲ್ ವೀಡಿಯೋ ಎಲ್ಲ ಬಂದರೆ ಹಂಗೆ ಮಾಡೋಕ್ಕಾಗೋದಿಲ್ಲ. ನಾಮಿನಲ್ ಪೇಮೆಂಟ್ ಇದೆ ಆ್ಯಕ್ಚುಲಿ ತುಂಬ. ಹೌದು ಸರ್, ಇಷ್ಟು ಕಮ್ಮಿ ಯಾರು ಮಾಡ್ತಿಲ್ಲ. ಮಾಡಲ್ಲ. ಅದಲ್ಲದೆ ಇವಾಗ ಮ್ಯೂಸಿಕಲ್ ವೀಡಿಯೋ ಎಲ್ಲ ಬಂದ್ರು ಆಮೇಲೆ ನೀವು ಆಗಲೇ ಒಂದು ಮಾತು ತುಂಬ ಇಷ್ಟ ಆಯ್ತು ನನಗೆ ಸರ್. ದೊಡ್ಡವರಂತೂ ನಮ್ಮ ಹತ್ರ ಬರಲ್ಲ ಗೊತ್ತು, ಬಟ್ ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡೋದಂಥವ್ರು ತಮ್ಮ ಬಜೆಟ್ನ ಎಲ್ಲಿ ವಿನಿಯೋಗಿಸಿದ್ರೆ ನಮಗೊಂದು ಔಟ್ಪುಟ್ ಬರುತ್ತೆ ಅಂಥವ್ರು ನಾನು ರೀಚ್ ಆಗಿ ಟ್ರೈ ಮಾಡ್ತೀನಲ್ಲ, ಅದು ತುಂಬ ಒಳ್ಳೆಯ ವಿಷಯ ಅದು ಇಂಡಸ್ಟ್ರಿಗೆ. ಸರ್ 2 ರೀತಿಯಲ್ಲಿದೆ ಸರ್ ಅದು ನಾನೇನೋ ಫೇವರ್ ಮಾಡ್ತಿರೋದಲ್ಲ, ತಿರ್ಗಾ ಅವರು ಬರಲಿ ಅಂತ ಕಾಯ್ತಿರೋದು ಅಲ್ಲ. ಈಗ ನಾನು ಇದೇ ಸ್ಟುಡಿಯೋ ಕಟ್ಟಬೇಕಿದ್ರೆ ನನ್ನ ಮೊದಲೊಂದು ಸ್ಟುಡಿಯೋ ಆಯಿತು ಸರ್, ಅದು ಪಾರ್ಟ್ನರ್ಶಿಪ್ ಕ್ರೈಸಿಸಲ್ಲಿ ಏನೋ ಆಗಿ ನಾನು ಕಂಪ್ಲೀಟ್ ಆಚೆ ಬಂದು ನಾನು ಒಬ್ಬನೇ ಕಟ್ಟಿದ್ದೆ. ಇದು ನನ್ನ ಮನೇನ ಸ್ಟುಡಿಯೋ ಕನ್ವರ್ಟ್ ಮಾಡಿದ್ದು ನಾನು. ಓಕೆನಾ? ಇದು ಮಾಡಬೇಕಿದ್ರೆ ಒಬ್ಬರು ಇಂಜಿನಿಯರ್ ತರಿಸಿದ್ದೆ, ಆಡಿಯೋ ಇಂಜಿನಿಯರ್.
ಬರೀ ಆಡಿಯೋ ಡಿಪಾರ್ಟ್ಮೆಂಟ್ದು ಪ್ಲಾನಿಂಗ್. ಸ್ಪೆಷಲಿ ಈ ಸೆಗ್ಮೆಂಟ್ ಮಾತಾಡೋ ನಿಮ್ಮ ಸ್ಟುಡಿಯೋದ ಕಂಪ್ಲೀಟ್ ಫುಟೇಜನ್ನು ಒಂದು ಕಡೆ ಫ್ರೇಮಲ್ಲಿ ಹಾಕಿದ್ರೆ ಅಂದ್ರೆ ತುಂಬ ಜನ ಗೊತ್ತಾಗುತ್ತೆ. ಆಗ್ತೀನಿ ಸರ್. ಅಂದರೆ ನಮ್ಮ ಸ್ಟುಡಿಯೋ ನಾನು ಒಮ್ಮೆ ನನ್ನ ಮನೆಯೇ ಸ್ಟುಡಿಯೋ ಕನ್ವರ್ಟ್ ಮಾಡಿ ಸೆಟ್ ಮಾಡೋಣ ಅಂತಂದಾಗ ಒಬ್ಬರು ಇಂಜಿನಿಯರ್ ಬಂದರು. ಒಬ್ಬರು ಇಂಜಿನಿಯರ್ ಬಂದು ಬರೀ ಆಡಿಯೋ ಡಿಪಾರ್ಟ್ಮೆಂಟ್ ಸೆಟ್ ಮಾಡಿ ಅದು ಅವರು ಸೆಟ್ ಮಾಡೋದಕ್ಕೆ ಅಂದರೆ ಪ್ಲ್ಯಾನಿಂಗಿಗೆ 2,75,000 ಚಾರ್ಜ್ ಕೊಟೇಶನ್ ಕೊಟ್ಟರು. ಅದು ಸೆಟಪ್ ಬಿಡಿ, ಅವ್ರು ಹೇಗೆ ಅಂದರೆ ಒಂದು 40 ಲಕ್ಷ ಖರ್ಚು ಮಾಡಿ ಫುಲ್ ಆಡಿಯೋ ಸೆಟ್ ಮಾಡಿ ನೀವು KGF ಡಬ್ಬಿಂಗ್ ಮಾಡ್ಬೋದು ಇಲ್ಲಿ ಅಂತ. ಓಕೆನಾ, ನಾನು KGF ಆಲ್ರೆಡಿ ಮುಗ್ದೋಗಿದೆ ಫಸ್ಟ್ ಆಫ್ ಆಲ್. ತಿರ್ಗಾ ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ನನ್ನ ಕಸ್ಟಮರ್ ಯಾರಂತ ತಿಳ್ಕೊಬೇಕು. ಓಕೆನಾ, ಓವರ್ ನೈಟ್ ಯಾವ ಸ್ಟುಡಿಯೋನೂ ಬೆಳೆಯಲ್ಲ. ನಾನು ಎಷ್ಟೋ ಸ್ಟುಡಿಯೋ ಮುಚ್ಚಿರೋದು ನೋಡಿದ್ದೀನಿ, ಅವ್ರ ಎಕ್ಸ್ಪೀರಿಯನ್ಸ್ ಕೇಳಿದ್ದೀನಿ, ಇನ್ನೂ ಇಂಟ್ರೆಸ್ಟ್ ಕಟ್ತಿರೋದು ನೋಡಿದ್ದೀನಿ ಸಾಲ ಮಾಡಿ. ಆ ನಂತರ ಹೊರಗಡೆದೆಲ್ಲ ಪ್ಲ್ಯಾನ್ ಮಾಡಬೇಕಿದ್ರೆ ಅದಕ್ಕೆ ಸಪ್ರೇಟಾಗಿ ಇಂಟೀರಿಯರ್ ಡಿಸೈನರ್ ಬಂದಾಗ 4.5 ಲಕ್ಷ ಹೇಳಿದ್ರು. ಇವರಿಬ್ಬರನ್ನ ಕ್ಯಾನ್ಸಲ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಸ್ಟುಡಿಯೋ ಕಟ್ಟಿದ್ದೆ. ಓಕೆನಾ ಸರ್, ಫಸ್ಟು ನಮ್ಮ ಸ್ಕೇಲ್ ಏನಂತ ಗೊತ್ತಿರಬೇಕು, ತಿರ್ಗಾ ನಮ್ಮ ಕಸ್ಟಮರ್ಸ್ ಯಾರಂತ ಗೊತ್ತಿರಬೇಕು. ಇವಾಗ ನಾನು ಫುಟ್ಪಾತಲ್ಲಿ ಅಂಗಡಿ ಇಟ್ಟು ಅಶೋಕ ಹೋಟ್ಲಲ್ಲಿರೋ ಶೆಫ್ನ ಕರ್ಕೊಂಬಂದ್ಬಿಟ್ಟು ಅಂದರೆ ಇಲ್ಲಿ ಸೂಪರಾಗಿರೋ ಒಳ್ಳೆ ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಮಾಡಂತಂದರೆ ನಮ್ಮ ಅಪ್ಪನೂ ಬಂತೀನಲ್ಲ ಸರ್, ಮನೆಯವ್ರು ತಿನ್ನಲ್ಲ. ಅಂದರೆ ನನಗೆ ಗೊತ್ತು ಸರ್, ಪ್ರಾಕ್ಟಿಕಲ್ ಸತ್ಯ ಸರ್. ನನ್ನ ಕಸ್ಟಮರ್ಸ್ ಯಾರಂತ ಗೊತ್ತು, ನನ್ನ ಕ್ಲೈಂಟ್ಸ್ ಯಾರಂತ ನಂಗೆ ತುಂಬ ಕ್ಲಾರಿಟಿ ಇದೆ. ಅದ್ರ ಮೇಲೆ ಏನಂದರೆ ನನ್ನ ಮೆಂಟಾಲಿಟಿ ಕೂಡ ಇಷ್ಟೇ ಅಲ್ವಿರೋದು ಅಂತ. ನಾನು ಯಾವಾಗಲೂ ನಾನು ವೈಯಕ್ತಿಕವಾಗಿ ಪರ್ಸನಲ್ ಲೈಫಲ್ಲಿ ತುಂಬ ಖರ್ಚು ಮಾಡ್ತೀನಿ ಸರ್. ವೆನ್ ಇಟ್ ಕಮ್ಸ್ ಟು ಪ್ರೊಫೆಷನಲ್ ಲೈಫ್ ನಾನು ₹1 ಒಂದು ಕಡೆ ಖರ್ಚು ಮಾಡ್ಬೇಕಾದ್ರೆ 100 ಸಲ ಯೋಚನೆ ಮಾಡ್ತೀನಿ. ಅಂದರೆ ನಾನು ಕಾಲೇಜ್ ಕಾಲೇಜ್ ಟೈಮೆಲ್ಲ ತುಂಬ ಖರ್ಚು ಮಾಡ್ತಿದ್ದೆ. ನಮ್ಮಪ್ಪ ಯಾವಾಗಲೂ ಒಂದ್ಸಲ ಅಂದರೆ ಒಂದ್ಸಲ ತುಂಬ ಸಲ ಹೇಳಿದ್ದಾರೆ, ಯಾರೋ ಒಬ್ಬ ಮಗ ಕಾಯಿನ್ಸ್ ಎಲ್ಲ ಇರುತ್ತಲ್ಲ, ಕಾಯಿನ್ಸ್ ಎಲ್ಲ ಅಳ್ಳಾಡಿಸ್ಕೊಂಡು ಪ್ರತಿ ಸಲ ಅವ್ರ ಅಪ್ಪನ ಹತ್ರ ಒಂದು ಬಂಚ್ ಆಫ್ ಕಾಯಿನ್ಸ್ ಎಲ್ಲ ತೊಗೊಂಡು ನೀರಿಗೆ ಹಾಕ್ತಿದ್ದಂತ. ಅಂದರೆ ತೊಗೊಂಡು ಹೋಗ್ತಿದ್ದಂತ. ಏನಕ್ಕೆ ಹೋಗ್ತಿದ್ದೆ ಅಂದರೆ ನೀರಿಗೆ ಒಂದೊಂದೇ ಕಾಯಿನ್ ಹಾಕ್ತಿದ್ದಂತ. ಏನಕ್ಕೆ ಈ ಕಾಯಿನ್ ಹಾಕ್ತಿದ್ದೆ ಅಂದರೆ ಸೌಂಡಿಂಗ್ ಚೆನ್ನಾಗಿದೆ ಕಾಯಿನ್ ಹಾಕಿದಾಗ ಅಂತ. ಅವರಪ್ಪ ಕಾಯಿನ್ ಹಾಕ್ಬೇಡ, ದುಡ್ಡು ವೇಸ್ಟ್ ಆಗುತ್ತೆ ಅಂತ ಹೇಳಿಲ್ವಂತೆ. ನೀನು ಹಾಕೋ ಪ್ರತಿ ಕಾಯಿನ್ದು ಅಂದರೆ ಎಷ್ಟು ಆಗ್ತಿದೆಯಾ ಅನ್ನೋದೊಂದು ಲೆಕ್ಕ ಇರಲಿ ಅಂತ ಹೇಳೋರು. ಖರ್ಚು ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. ಅಂದರೆ ಲೆಕ್ಕ ಹಾಕೋದು ತುಂಬ ಇಂಪಾರ್ಟೆಂಟ್. ಅವತ್ತಿಗೆ ನನಗೆ ಅದು ಅರ್ಥನೇ ಆಗಿಲ್ಲ. ನಮ್ಮ ಅಪ್ಪ ಹೇಳಿದ್ದು ಇವರೇನೋ ಹೇಳ್ತಿದ್ದಾರೆ ಅಂತ ಅನಿಸಿದ್ದು. ಅಂದರೆ ಈ ಒಂದು ಪ್ರೊಫೆಷನಲ್ ಲೈಫಿಗೆ ಬಂದು ಒಂದಷ್ಟು ಸ್ಟ್ರಗಲ್ ಆಗಬೇಕಿದ್ರೆ ಓಕೆ, ನಮ್ಮಪ್ಪ ಹೇಳಿದ ರೀತಿ ಇದಲ್ವಾ, ಅಂದರೆ ಪ್ರತಿಯೊಂದಕ್ಕೂ ಲೆಕ್ಕ ಇಟ್ಟರಲ್ವ ವಾಪಸ್ ಏನು ಬರುತ್ತೆ ಏನು ಹೋಗುತ್ತೆ ಅಂತ ಗೊತ್ತಾಗೋದು ಅಂತ. ನಾನು ಅಷ್ಟು ತುಂಬ ಕ್ಲಿಯರ್ ಆಗಿದ್ದೀನಿ ಸರ್. ಫಸ್ಟ್ ಆಫ್ ಆಲ್ ನಾನು ಮಾಡೋದೇ ತುಂಬ ಕಮ್ಮಿಯಲ್ಲಿ. ಏನಕ್ಕೆ ಅಂದರೆ ಒಂದು ನಮ್ಮದು ಹೊಸ ಸ್ಟುಡಿಯೋ ಅಲ್ಲದೆ ಡೌನ್ ಟು 10 ಇಯರ್ಸ್ ನಮ್ಮ ಸ್ಟುಡಿಯೋ ಸೆಟ್ಟಾಗಿ ನಾನು ಇವೊಂದು ನನ್ನ ಫಿಲ್ಮ್ ಸೂಪರ್ ಆಗಿ ನಾನು ಒಳ್ಳೆ ಬಿಸ್ನೆಸ್ ಸೆಟ್ ಮಾಡಿಕೊಂಡ್ರು ಕೂಡ ನಂದೇನು ರೇಟ್ ಚೇಂಜಸ್ ಆಗೋಲ್ಲ ಸರ್. 2018 ನಾನು ಫಸ್ಟ್ ಶಾರ್ಟ್ ಫಿಲ್ಮ್ ಆದಾಗ ನಾನು ₹500 ಪರ್ ಅವರಿಗೆ ಕೊಟ್ಟಿದ್ದೆ. ಇವತ್ತಿಗೂ ನನ್ನ ಸ್ಟುಡಿಯೋ ಚಾರ್ಜಸ್ ಡಬ್ಬಿಂಗ್ದು ಪರ್ ಅವರ್ಗೆ 500 ಇದೆ. ಇವತ್ತು ನಮ್ಮ ಎಡಿಟಲ್ಲಿ ಸರ್ ನಾವು ಒಂದು ಬೇಸಿಕ್ ರೀಲ್ ಕಟ್ ಮಾಡೋದು ₹500 ಅಷ್ಟೇ. ಓಕೆ, ಅಂದರೆ ನನಗೆ ದೊಡ್ಡ ಇನ್ಸ್ಪಿರೇಷನ್ ಅಣ್ಣವರು ಸರ್. ಅಂದರೆ ನಾನು ಇಡೀ ಸರ್ಕಲ್ಗೆ ಗೊತ್ತದು. ಸೂಪರ್. ಅಣ್ಣವರು ಒಂದು ಟೈಮಲ್ಲಿ ಅವ್ರಿಗೆ ದುಡಿಮೆ ಜಾಸ್ತಿ ಬೇಕಂತಂದಾಗ ಅವ್ರು ಪ್ರೊಡ್ಯೂಸರ್ಸ್ ಹತ್ರ ಎಕ್ಸ್ಟ್ರಾ ಡಿಪೆಂಡ್ ಮಾಡಿಲ್ವಂತೆ, ಕೆಲಸ ಜಾಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಇವೊಂದು ನಾನು ಅದೇ ಕೆಲಸ ಮಾಡಿರೋದು, ಎಡಿಟರ್ಸ್ ಹೈರ್ ಮಾಡ್ಕೊಂಡಿದ್ದೀನಿ, ಶಿಫ್ಟ್ ಜಾಸ್ತಿ ಕೆಲಸ ಮಾಡಿಸ್ತಿದ್ದೀನಿ. ಅಂದರೆ ಹುಡುಗರು ಜಾಸ್ತಿ ಕೆಲಸ ಮಾಡ್ತಿರೋ, ಶಿಫ್ಟ್ ವೈಸಲ್ಲಿ ಎಡಿಟರ್ಸ್ ಚೇಂಜ್ ಆಗುತ್ತಾರೆ. ನಾನು ಸ್ಟುಡಿಯೋಲಿ ಕೆಲಸ ಜಾಸ್ತಿ ಆಗ್ತಿದೆ. ಮೇ ಬಿ ಅದರಿಂದ ಒಂದು ವರ್ಷಕ್ಕೊಮ್ಮೆ ಸಿಸ್ಟಮ್ ಚೇಂಜ್ ಆಗ್ತಿರುತ್ತೆ ಅಷ್ಟೇ. ಆದರೆ ನಾನು ತಿಂಗಳಿಗೆ ಒಂದು ಇದನ್ನ ಸೆಟ್ ಮಾಡ್ಕೊಂಡು ಸರ್, ನಂದು ಓವರಾಲು ಎಡಿಟರ್ಸ್, ಮ್ಯೂಸಿಕ್ ಡಿಪಾರ್ಟ್ಮೆಂಟು, ಕ್ಯಾಮ್ರಾ ಅಸಿಸ್ಟೆಂಟ್ಸು, ಪರ್ಸನಲ್ ಅಸಿಸ್ಟೆಂಟ್ ಅಂದರೆ ಸ್ಟುಡಿಯೋ ಅಸಿಸ್ಟೆಂಟ್ಸು, ರೈಟರ್, ಇದಕ್ಕೆ ಸಪ್ರೇಟ್ ಡೈರೆಕ್ಟರ್ಸ್ ಎಲ್ಲ ಇದ್ದಾರೆ. ನಾನು ಡೈರೆಕ್ಟ್ ಮಾಡೋದೆಲ್ಲ ಅಂದರೆ ಕಾರ್ಪೊರೇಟ್ ಎಲ್ಲ ಸೇರಿ ಸರ್ ನನಗೊಂದು 3,60,000 ಸಂಬಳ ಬರುತ್ತೆ ಅವರು ಕೊಡೋದು ಮಂತ್ಲಿ. ಸ್ಟುಡಿಯೋ ರೆಂಟ್ ಮತ್ತು ಸ್ಟುಡಿಯೋ ಮೇಂಟೆನೆನ್ಸ್, ಫುಡ್ ಎಕ್ಸ್ಪೆನ್ಸ್ ಅದೆಲ್ಲ ಸೇರಿ 4,60,000 4,70,000 ಬರುತ್ತೆ ಸರ್. ಇದು ಅದ್ರಲ್ಲಿ ನಿಮ್ಮ ಪೇಮೆಂಟ್ ಇಲ್ವಾ? ಇಲ್ಲ, ಇದರಲ್ಲಿಲ್ಲ. ಸೇರಿಸಿಲ್ಲ. ಅಂದರೆ ಇವಾಗ ಇಷ್ಟೆಲ್ಲದ್ರ ನಂತರ ನೆಕ್ಸ್ಟ್ ನನ್ನ ಸ್ಯಾಲ್ರಿ, ನನ್ನ ಸ್ಯಾಲ್ರಿನ ನಾನು ಕ್ಯಾಲ್ಕುಲೇಟ್ ಮಾಡ್ತಿರೋದು ಹೇಗೆ ಅಂದರೆ, ಈಗ ಸ್ಟುಡಿಯೋ ಸ್ವಲ್ಪ EMIs ಇದೆ, ಲೋನ್ ಎಲ್ಲ ತೊಗೊಂಡು ಮಾಡಿರೋದಿರುತ್ತಲ್ಲ ಅದು, ಮತ್ತು ನಮ್ಮದು ಕ್ಯಾಮ್ರಾ ರೆಂಟಲ್ಲೆಲ್ಲ ಸೇರಿ ನಿಯರ್ ಟು ಸೋನ್ಸೋಗಿ ಬರುತ್ತೆ. ಅಂದರೆ 5 ಲಕ್ಷ ದಾಟೆ ಇದೆ ನಮ್ಮ ಸ್ಟುಡಿಯೋ ಅರ್ನಿಂಗ್ಸ್ ಸರ್. ನಾನು ಇವಾಗ ಇಷ್ಟೆಲ್ಲ ಖರ್ಚು ಬರುತ್ತಲ್ಲ ಅದ್ರ ಮೇಲೆ 20% ಅಷ್ಟೇ ಇಟ್ಟಿರೋದು. ಅಂದರೆ 20% ಏನು ಸರ್, 20% ಅಲ್ಲ, ಓವರಾಲ್ ಲೆಕ್ಕದ ಮೇಲೆ ನಂಗೆ 1,20,000 ಎಕ್ಸ್ಟ್ರಾ ಬರಬೇಕು. ನಾನು ಅಷ್ಟೇ ಟಾರ್ಗೆಟ್ ಮಾಡಿರೋದು.
ಇನ್ನೊಂದು ವರ್ಗ ಇದೆ, ದೇ ಆರ್ ವೆರಿ ಇಂಟೆಲೆಕ್ಚುಯಲ್ ಫಿಲ್ಮ್ ಮೇಕರ್. ಅವ್ರ ಪ್ರಕಾರ ಅವರಿಗೆ ಕನ್ನಡದಲ್ಲಿ ಯಾರೂ ಆಡಿಯನ್ಸೇ ಇಲ್ಲ. ಅವ್ರು ನೋಡ್ತಿರೋದೆಲ್ಲ ಏನಂದರೆ ಅವ್ರು ಹಾಲಿವುಡಲ್ಲಿ ಇರಬೇಕಿತ್ತು, ಬೈ ಚಾನ್ಸ್ ಅಂದರೆ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಇದ್ದಾರೆ ಅವರು. ಅವ್ರಿಗಿನ್ನೂ ಅಲ್ಲಿಗೆ ಆ್ಯಕ್ಸೆಸ್ ಸಿಕ್ಕಿಲ್ಲ, ಸಿಕ್ಕಿದ ತಕ್ಷಣ ಜಂಪ್ ಆಗಬೇಕಂತ. ಅವ್ರ ಸಿನಿಮಾನ ಅವ್ರ ಮನೆಯವರು ನೋಡಲ್ಲ. ನಮ್ಮ ಹತ್ರ ಇಷ್ಟೇ ಬಜೆಟ್ ಇರೋದಂತ ಜೆನ್ಯೂನ್ ಆಗಿ ಹೇಳಿದಂಥವ್ರಿಗೆ ಸಪೋರ್ಟ್ ಮಾಡ್ತೀರಾ? ಸರ್ ಬಜೆಟ್ ಇಲ್ಲ ಅಂದ್ರೆ ಮಾಡ್ತೀನಿ, ಆಟಿಟ್ಯೂಡ್ ತೋರಿಸ್ಬಿಡೋದು. ಬಂಪರ್ ಆಫರ್ ನೋಡಿ ಪ್ರಸಾದ್ ಕಂಠೀರವ ಹತ್ರ. ಅಂದರೆ 90 ಸ್ಟುಡಿಯೋ ಇಲ್ಲೊಂದು ಕಡೆ ಇರೋದಿಲ್ಲ ಸರ್, ಅದು ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ಇರಬೇಕಂತಿತ್ತಲ್ಲ. ಈಗ ನಾರ್ತ್ ಕರ್ನಾಟಕ ಟ್ಯಾಪ್ ಮಾಡಿದ್ವಿ, ಕಲಬುರಗಿಯಲ್ಲಿ ಓಪನ್ ಆಗ್ತಿದೆ. ಓಕೆ, ಹೋಪ್ಫುಲಿ ಇಯರ್ ಎಂಡ್ ಅಂತ ಅನ್ಕೊಂಡಿದ್ದೀನಿ. ಇಯರ್ ಎಂಡ್ಗೆ ಅಂದರೆ ನನಗೆ ನನ್ನ ಫಿಲ್ಮ್ ಕಮಿಟ್ಮೆಂಟ್ ಇರೋದ್ರಿಂದ ನೆಕ್ಸ್ಟ್ ಸಮ್ಮರ್ ಒಳಗಡೆ ಉಡುಪಿಯಲ್ಲಿ ಬರ್ತೀನಿ. ನೀವು ನನ್ನ ಫಸ್ಟ್ ಮೀಟ್ ಆದಾಗ ಸರ್ ನನಗೆ 22 ವಯಸ್ಸು 23 ವಯಸ್ಸು ಅನ್ಸುತ್ತೆ. ಆ ಸೆಕೆಂಡ್ ಮೀಟ್ ಆದಾಗ 2 ವರ್ಷದಿಂದ ಎರಡು ವರ್ಷ ಆಯ್ತು. ಇವಾಗ ಇವತ್ತಿರೋ ಮೆಚುರಿಟಿ ಅವತ್ತಿಗೆ ಇರೋಕ್ಕೆ ಸಾಧ್ಯ ಇಲ್ವಲ್ಲ ಸರ್.